ಈಗಲೇ ಚಂದಾದಾರರಾಗಿ ನಿಮ್ಮ ನೆಚ್ಚಿನ ಶೋಗಳನ್ನು ನೋಡಿ. ಅಪ್ಪಾಜಿ, ಸತ್ಯ ಹೇಳಕ್ ನನಗೆಲ್ಲ ಅವಕಾಶ ಕೊಟ್ರಿ ನೀವು. ನಾನು ನಿಮ್ಮ ಹತ್ರ ಬಂದಾಗೆಲ್ಲ ನೀವೇ ನನ್ನಿಂದ ದೂರ ಹೋಗ್ತಾ ಇದ್ರಿ. ನಿಜ ತಾತ, ಚಿಕ್ಕಪ್ಪ ಎಷ್ಟೋ ಸಲ ನಾನು ಕೊಲೆ ಮಾಡಿಲ್ಲ ಅಂತ ಹೇಳಕ್ ಪ್ರಯತ್ನ ಪಟ್ರು. ನೀವೇ ಅವ್ರ ಮಾತನ್ನ ಕೇಳಕ್ಕೆ ರೆಡಿ ಇಲ್ಲ. ನನ್ನ ಮನ್ಸಿಗೆ ಯಾವಾಗ್ಲೂ ಅನಿಸ್ತಿತ್ತು ತಾತ, ಚಿಕ್ಕಪ್ಪ ಯಾವತ್ತೂ ಇಂಥ ತಪ್ಪು ಮಾಡಿರಲ್ಲ ಅಂತ. ಅದು ಇವತ್ತು ಪ್ರೂವ್ ಆಯ್ತು. ನನ್ನ ಮನೆಗೆ ಆಧಾರವಾಗಿದ್ದ ದೊಡ್ಡ ಮಗ ಸೊಸೆನ ಕಳ್ಕೊಂಡು ಅನಾಥನಾಗ್ಬಿಟ್ಟಿದ್ದೆ. ಎರಡನೇ ಮಗನಿಗೆ ಕ್ರಿಕೆಟ್ ಹುಚ್ಚು, ಈ ಮೂರನೇವನಿಗೆ ಕ್ಯಾಮ್ರಾ ಹುಚ್ಚು. ನನ್ನ ಕುಟುಂಬನ ನಡೆಸ್ಕೊಂಡೋಗೋ ವಾರಸದಾರ್ಕೆನ ಸಾಯಿಸ್ಬಿಟ್ಟ ಇವನು ಅಂತ ಅಂದ್ಕೊಂಡೆ. ಸಾರಿ ಕಣೋ ಸತ್ಯ, ಆ ಮಗನ್ನ ಯಾರೋ ಸಾಯಿಸ್ಬಿಟ್ರು, ಈ ಮಗನ್ನ ನಾನೇ ಜೀವಂತ ಕೊಂದ್ಬಿಟ್ನೆಲ್ಲೋ. ಅಜ್ಜಿ, ನೀವು ಕೊಂದಿದ್ ನನ್ನನ್ನು ಮಾತ್ರ ಅಲ್ಲ, ವಿಶ್ವನ್ನು. ಹೌದಪ್ಪ, ಹೌದು. ವಿಶ್ವ, ಬಾರೋ ಇಲ್ಲಿ. ಸತ್ಯ, ಲೇ ತಮ್ಮಯ್ಯ, ಸಾರಿ ಕಣೋ. ನಾನು ನಿನ್ನಿಷ್ಟು ದಿನ ಕೊಲೆಗಾರ ಅನ್ಕೊಂಡ್ಬಿಟ್ಟಿದ್ದೆ. ಸತ್ಯ, ನಾನು ಅಷ್ಟೇ. ಈ ಕೊಲೆನ ನೀನೇ ಮಾಡಿದ್ದು ಅಂತ ನಂಬ್ಕೊಂಡು ನಿನ್ನನ್ನು ದೂರ ಇಟ್ಬಿಟ್ಟೆ. ಕ್ಷಮಿಸ್ಬಿಡು. ನನ್ನನ್ನ ಕ್ಷಮಿಸ್ಬಿಡಪ್ಪ. ಅಯ್ಯೋ ಯಜಮಾನ್ರೆ, ನೀವ್ಯಾಕೆ ನನ್ನ ಹತ್ರ ಕ್ಷಮೆ ಕೇಳೋದು? ದಯವಿಟ್ಟು ಬಿಡಿ. ಸತ್ಯ, ನೀನು ನನ್ನನ್ನು ಕ್ಷಮಿಸ್ಬಿಡ್ತೀಯ? ಅಪ್ಪಾಜಿ, ಏನ್ ಮಾತು ಅಂತ ಆಡ್ತೀರಾ? ಅಪ್ಪಾಜಿ, ನಿಮ್ನೊಂದು ಕೇಳಬೇಕು. ಹೇಳಪ್ಪ. ನಾ ಹೋಗಿ ಅಣ್ಣ ಹತ್ತಿಗೆ ನಮಸ್ಕಾರ ಮಾಡ್ಬೋದಾ? ಧಾರಾಳವಾಗಿ. ಇಷ್ಟು ವರ್ಷಗಳಿಂದ ನಮ್ಮ ಫ್ಯಾಮಿಲಿಲಿದ್ದ ಒಂದು ದೊಡ್ಡ ಸಮಸ್ಯೆನ ನೀವು ಬಂದು ಸಾಲ್ವ್ ಮಾಡಿಬಿಟ್ರಿ ಕಾಕ. ಸತ್ಯ ಚಿಕ್ಕಪ್ಪ ಯಾವ ತಪ್ಪು ಮಾಡಿಲ್ಲ ಅಂತ ತಾತಂಗೆ ಅರ್ಥ ಮಾಡಿಸಿದ್ದೀರ. ನಿಮ್ಗೆ ಎಷ್ಟು ಥ್ಯಾಂಕ್ಸ್ ಹೇಳಿದ್ರು ಅದು ಕಡಿಮೆನೆ. ಈ ಮನೆ ನಂಗೆ ಜೀವನ ಕೊಟ್ಟ ದೇವಸ್ಥಾನ. ಈಗ ಈ ಮನೆ ಋಣ ತೀರಿಸೋ ಅವಕಾಶ ಸಿಕ್ಕಿದೆ. ನಿಮ್ಮಿಂದ ನನಗೆ, ನನ್ನ ಗಂಡನಿಗೆ ಈ ಮನೆಯಲ್ಲಿ ತಲೆ ಎತ್ಕೋ ಬಹಳ ಅವಕಾಶ ಸಿಕ್ತು. ನಿಮ್ಗೆ ಎಷ್ಟು ಥ್ಯಾಂಕ್ಸ್ ಹೇಳಿದ್ರು ಸಾಲದು. ಅಯ್ಯೋ, ದೊಡ್ಡ ಮಾತು ಬೇಡಿ. ನಿಮ್ಮನ್ನೆಲ್ಲ ನೋಡ್ಕೊಂಡು ಹೋಗ್ಬೇಕು ಅಂತ ನಾನು ಬಂದೆ. ನೋಡಿದೆ, ನಾನು ಹೊರಡ್ತೀನಿ. ಕಾಕ, ಇಲ್ವೇ ಇಲ್ಲ, ನೀವು ಇವತ್ತು ಊಟ ಮಾಡ್ಕೊಂಡೇ ಹೋಗ್ಬೇಕು. ಹೌದು, ಊಟ ಮಾಡ್ದೆ ನೀವು ಹಾಗೆ ಹೋಗೋ ಹಾಗಿಲ್ಲ. ಇಷ್ಟು ದಿನ ಸುಳ್ಳಿನ ಹೆಣ ಭಾರ ಹೊರ್ತಾ ಇದ್ದೆ. ಈಗ ಭಾರ ಇಳಿಸಿ ಹಗುರ ಆಗಿದ್ದೀನಿ. ಇನ್ಮೇಲೆ ನಾನು ಬದಲಾಗ್ತೀನಿ ಅಪ್ಪಾಜಿ. ಇದು ನಾನು ನಿಮಗೆ ಮಾಡ್ತಾ ಇರೋ ಪ್ರಾಮಿಸ್ ಅಪ್ಪಾಜಿ.
ನಾನು ಪದೇ ಪದೇ ತಾತನ ಹತ್ರ ಹೇಳ್ತಿದ್ದೆ ಅಲ್ವಾ, ಚಿಕ್ಕಪ್ಪ ತಪ್ಪು ಮಾಡಿಲ್ಲ ಅಂತ. ಕೊನೆಗೂ ಆ ಮಾತು ಇವತ್ತು ನಿಜ ಆಗೋಯ್ತು. ಕರೀಂ ಕಾಕ ಬಂದು ಇವತ್ತು ಅದನ್ನ ಪ್ರೂವ್ ಮಾಡ್ಬಿಟ್ರು. ತಾತ, ಸತ್ಯ, ಚಿಕ್ಕಪ್ಪ ಎಲ್ಲ ಒಂದಾಗ್ಬಿಟ್ರು ಸೀತಾ. ಈಗ ನನ್ನ ಮನಸ್ಸು ಎಷ್ಟು ರಿಲ್ಯಾಕ್ಸ್ ಆಗಿದೆ ಗೊತ್ತಾ? ಹೌದು ರಾಮ್, ನಿಜ. ತುಂಬಾ ಖುಷಿ ಆಗ್ತಿದೆ. ಇವತ್ತು ತಾತನೂ ಅಷ್ಟೇ ಎಷ್ಟು ಖುಷಿಯಾಗಿದ್ರು ನೋಡಿ. ನೋಡ್ತಾ ಇರಿ ಸೀತಾ, ಚಿಕ್ಕಪ್ಪ ಇನ್ಮೇಲೆ ಯಾವ ತರ ಬೌನ್ಸ್ ಬ್ಯಾಕ್ ಆಗ್ತಾರೆ ಅಂತ. ಇನ್ ಮುಂದೆ ನಮ್ಮ ಮನೇಲಿ ಎಲ್ರು ಖುಷಿಯಾಗೇ ಇರ್ತಾರೆ. ನೋಡ್ತಾ ಇರಿ. ಆದ್ರೆ ರಾಮ್, ಸತ್ಯ ಚಿಕ್ಕಪ್ಪ ಅತ್ತೆ ಮಾವನ ಕೊಲೆ ಮಾಡಿಲ್ಲ ಅಂದ್ರೆ ಬೇರೆ ಯಾರೋ ಮಾಡಿರ್ಬೇಕಲ್ವಾ? ಒಬ್ರು ಕಾಲ್ ಜಾರ್ ಬೀಳ್ಬೋದು, ಇಬ್ರಿಗೂ ಅದೇ ತರ ಆಗಕ್ ಹೇಗ್ ಸಾಧ್ಯ? ಮತ್ಯಾರು ಕೊಲೆ ಮಾಡಿದವರು? ನಿಜ ಸೀತಾ, ಅವ್ರನ್ನ ಬಿಟ್ಟು ಬೆಟ್ಟಕ್ಕೆ ಬೇರೆ ಯಾರೋ ಹೋಗಿದ್ರು. ನನಗೆ ಗೊತ್ತಿರೋದು ಇಷ್ಟೇ ಸೀತಾ. ಅದು ಚಿಕ್ಕಪ್ಪ ನನ್ನ ಹತ್ರ ಹೇಳ್ಕೊಂಡಿದ್ದಕ್ಕೆ ನಂಗೆ ಇಷ್ಟು ಗೊತ್ತಿರೋದು. ಅಪ್ಪ, ಅಮ್ಮ, ಚಿಕ್ಕಪ್ಪ ಮತ್ತೆ ಕರೀಂ ಕಾಕ, ಅವ್ರು ಬಿಟ್ರೆ ಯಾರಿದ್ರು ಅಂತ ನಂಗೆ ಗೊತ್ತಿಲ್ಲ ಸೀತಾ. ರಾಮ್, ಅಲ್ಲಿ ಬೇರೆ ಯಾರೋ ಇದ್ರು ಅಂತ ಅನ್ಸುತ್ತೆ. ಅವರೇ ಕೊಲೆ ಮಾಡಿರೋದು. ಅವ್ರು ಯಾರು? ಅವತ್ತು ಆ ಜಾಗದಲ್ಲಿ ಇದ್ದಿದ್ದು ಭಾರ್ಗವಿ ಚಿಕ್ಕಿನ ಮಗ. ಅದ್ ಹೇಗೆ ಹೇಳ್ತೀರಾ ಅಶೋಕ್? ಕರೀಂ ಕಾಕ ಹೇಳ್ದಂಗೆ ಟ್ರಿಪ್ಗೆ ಹೋಗಿದ್ದು ಇಂದಿರಾ ಅಂಕಲು, ವಾಣಿ ಆಂಟಿ, ಸತ್ಯ ಚಿಕ್ಕಪ್ಪ ಜೊತೆಗೆ ಡ್ರೈವರ್ ಆಗಿ ಕರೀಂ ಕಾಕ ಹೋಗಿದ್ರು. ಇಂದಿರಾ ಅಂಕಲ್ಲು, ವಾಣಿ ಆಂಟಿ ಬೆಟ್ಟದಿಂದ ಬಿದೋದ ಮೇಲೆ ಭಾರ್ಗವಿ ಚಿಕ್ಕಿ ಸತ್ಯ ಚಿಕ್ಕಪ್ಪನ ಮುಂದೆ ಬಂದು ನೀನೇ ತಳ್ಳಿದ್ದು, ನೀನೇ ಕೊಲೆ ಮಾಡಿದ್ದು ಅಂತ ಜೋರಾಗಿ ಕಿರ್ಚಾಡಿದ್ರಂತೆ. ಇದರ ಅರ್ಥ ಏನು ಮುದ್ದು? ಈ ಕೊಲೆಗೂ ಭಾರ್ಗವಿ ಚಿಕ್ಕಿಗೂ ಸಂಬಂಧ ಇದೆ ಅಂತನಾ? ಡೌಟೇ ಇಲ್ಲ. ಆ ಜಾಗಕ್ಕೆ ಇದ್ದಕ್ಕಿದ್ದಾಗೆ ಭಾರ್ಗವಿ ಚಿಕ್ಕಿ ಹೇಗೆ ಬಂದ್ರು? ಇಷ್ಟಕ್ಕೂ ಕೊಲೆ ಆರೋಪನ ಭಾರ್ಗವಿ ಚಿಕ್ಕಿ ಸತ್ಯ ಚಿಕ್ಕಪ್ಪನ ಮೇಲೆ ಯಾಕೆ ಹೊರಿಸಿದ್ರು? ಅಲ್ಲ ಅಶೋಕ್, ಕೊಲೆ ಆಗಿದೆ ಅಂತಂದ್ರೆ ಒಂದು ಇನ್ವೆಸ್ಟಿಗೇಷನ್ ಆಗಿರ್ಬೇಕಿತ್ತಲ್ವಾ? ಅದ್ ಯಾಕೆ ಆಗಿಲ್ಲ? ಅಷ್ಟಕ್ಕೂ ಸತ್ಯ ಚಿಕ್ಕಪ್ಪನೇ ಸಾಯಿಸಿದ್ದು ಅಂತಂದ್ರೆ ಅವ್ರನ್ನ ಜೈಲಿಗೆ ಹಾಕ್ಸ್ಬೋದಿತ್ತಲ್ವಾ? ಸೂರಿನ ಸತ್ಯ ಚಿಕ್ಕಪ್ಪನ ಮೇಲೆ ಎತ್ಕಟ್ಟಿ ಮನೆನೇ ಜೈಲ್ ತರ ಮಾಡ್ಬಿಟ್ಟಿದ್ರು ಆ ಭಾರ್ಗವಿ ಚಿಕ್ಕಿ. ಇನ್ವೆಸ್ಟಿಗೇಷನ್ ಏನಾದರೂ ಆದರೆ ಅದರ ಆರೋಪ ನನ್ನ ಮೇಲೆ ಬರುತ್ತೆ ಅಂತ ಈ ಇನ್ವೆಸ್ಟಿಗೇಷನ್ ಅವಾಯ್ಡ್ ಮಾಡಿದ್ದಾರೆ. ಸತ್ಯ ಚಿಕ್ಕಪ್ಪಂಗೆ ವಿಷಯ ಗೊತ್ತಿದ್ದು ಯಾಕೆ ಸುಮ್ಮನಿದ್ದಾರೆ ಮತ್ತೆ? ನನಗೂ ಗೊತ್ತು, ಸತ್ಯ ಚಿಕ್ಕಪ್ಪಂಗೂ ಗೊತ್ತು ಈ ಕೊಲೆ ಮಾಡಿರೋದು ಭಾರ್ಗವಿ ಚಿಕ್ಕಿನೇ ಅಂತ. ಬಟ್ ಸತ್ಯ ಚಿಕ್ಕಪ್ಪನ ಹತ್ರ ಈ ವಿಷಯವಾಗಿ ಯಾವುದೇ ಒಂದು ಸಾಕ್ಷಿ ಇಲ್ಲದೇ ಇರೋ ಕಾರಣದಿಂದ ಅವ್ರು ಸುಮ್ಮನಿದ್ದಾರೆ. ಮತ್ತೆ ರಾಮ್ಗೆ ನೀವು ಈ ವಿಷಯ ಏನು ಹೇಳಲ್ವಾ? ಹೇಳಿ ಏನು ಪ್ರಯೋಜನ? ಹೇಳಿದ್ರೆ ಅವ್ನು ನನ್ನ ಮಾತು ನಂಬ್ತಾನ? ಮತ್ತೆ ಅವ್ನ ಸ್ನೇಹ ಕಳ್ಕೊಬೇಕಾಗತ್ತಷ್ಟೇ. ಮತ್ತೇನು ಮಾಡ್ತೀರಾ ನೀವು? ಗೊತ್ತಿಲ್ಲ. ಆ ಟೈಮ್ ಬಂದಾಗ ಯಾರು ಏನೇ ಹೇಳದೆ ಹೋದ್ರೂ ಅದೇನಾಗಬೇಕೋ ಅದಾಗತ್ತೆ. ಟೈಮ್ಗೋಸ್ಕರ ವೇಟ್ ಮಾಡ್ತೀನಿ.